ಹರೇ ಶ್ರೀನಿವಾಸ. ಈ ಕೃತಿಯದು ಏಕಾಸಿ ನಿರ್ಣಯ. ಅಂಕಿತ ಶ್ರೀ ವಾದಿರಾಜತೀರ್ಥರು. ಏಕಾದಶಿ ನಿರ್ಣಯ ಅನಲು ಸಮನೆ ಮನೆಗೆ ಪೇಳ ಬಂದೆ ಅನಾಥ ಬಂದು ಹಯವದನ ಗೋವಿಂದ. ತನ್ನ ನಂಬಿದವರ ತಾಪತ್ರಯವಳಿದು ಉನ್ನತ ಪದವಿವ ದಿನತ್ರಯವನ್ನು ವೃಷ್ಟಿ ಮಾತ್ರ ಅರುಣೋದಯದ ಕೆಳಗೆ ಸುತ್ತಿದಂಗಳಿಗೆ ಸಾಕು ಎಂದು ಏಕಾದಶಿ ನಿರ್ಣಯ ಅನಲು ಸಮನೆ ಮನೆಗೆ ಪೇಳ ಬಂದೆ ಅನಾಥ ಬಂದು ಹಯವದನ ಗೋವಿಂದ. ಅತಿವೃತ್ತಿ ಒಂದು ಗಳಿಗೆಯ ಕೆಳಗೆ ವಿಂಶದಿ ಪಣಬಲದೊಳಗೆ ಸುತ್ತಿ ಬೇಕೆಂದು ತಿಥಿವೃತ್ತಿಯಾದಾಗೆ 10 ಪಣಬಲದಿ ದೀಕ್ಷಯದಲ್ಲಿ ಅದರೋಳು ತುತ್ತಿಬೇಕೆಂದು ಏಕಾದಶಿ ನಿರ್ಣಯ ಅನಲು ಸಮನೆ ಮನೆಗೆ ಪೇಳ ಬಂದೆ ಅನಾಥ ಬಂದು ಹಯವದನ ಗೋವಿಂದ. ಇಂದು ದಶಮಿ ಶಾಖ ವ್ರತವ ಮಾಡಿ ನೀವು ಒಂದು ಬಾರಿ ಭೋಜನ ಮಾಡಿದೆ ಎಂದು ತಾಂಬೂಲ ಚರಣವ ಸಲ್ಲಸಿ ಸಂಗ ಹಂಬಲವರು ನೀವು ಬಿಡರೆ ಎಂದು ಏಕಾದಶಿ ನಿರ್ಣಯ ಅನಲು ಸಮನೆ ಮನೆಗೆ ಪೇಳ ಬಂದೆ ಅನಾಥ ಬಂದು ಹಯವದನ ಗೋವಿಂದ. ಇಂದು ದಶಮಿ ಶಾಖ ವ್ರತವ ಮಾಡಿ ನೀವು ಒಂದು ಬಾರಿ ಭೋಜನ ಮಾಡಿದೆ ಎಂದು ತಾಂಬೂಲ ಚರಣವ ಸಲ್ಲತಿ ಸಂಗವ ಹಂಬಲವರು ನೀವು ಬಿಡರೆ ಎಂದು ಏಕಾದಶಿ ನಿರ್ಣಯ ಅನಲು ಸಮನೆ ಮನೆಗೆ ಪೇಳ ಬಂದೆ ಅನಾಥ ಬಂದು ಹಯವದನ ಗೋವಿಂದ. ನಾಳೆ ಏಕಾದಶಿ ಉಪವಾಸ ಜಾಗರ ಆಲಸ್ಯ ಮಾಡದೆ ಆಯದಾಕ್ಷಕ್ಕೆ ಎಂದು ಫಲಹಾರವು ಸಲ್ಲ ಭೋಜನವು ಸಲ್ಲದು ಜಲಪಾನ ಸಲ್ಲ ಮೆಲಸೆಲೆ ಎಂದು ಏಕಾದಶಿ ನಿರ್ಣಯ ಅನಲು ಸಮನೆ ಮನೆಗೆ ಪೇಳ ಬಂದೆ ಅನಾಥ ಬಂದು ಹಯವದನ ಗೋವಿಂದ. 4 ಹೊತ್ತಿನ ಆಹಾರವ ಬಿಡುವುದು ಅತಿ ಜಾಗರ ಮಾಡಿರೆ ಎಂದು ಪೇಳ ಅರ್ಥ ದ್ವಾದಶಿ ಬಂದಾಗ ನೀವೆಲ್ಲ ಹುಲುಮೆಯಿಂದ ಪಾರಣೆಯೇ ಮಾಡಿರೆ ಎಂದು ಇಂದು ತಿಥಿತ್ರಯ ಮಾಡುವ ಜನರನ್ನು ಸಂತತ ಪೊರೆವ ಶ್ರೀಕಾಂತ ಹಯವದನ. ಇಂದು ತಿಥಿತ್ರಯ ಮಾಡುವ ಜನರನ್ನು ಸಂತತ ಪೊರೆವ ಶ್ರೀಕಾಂತ ಹಯವದನನ್ನ. ಏಕಾದಶಿ ನಿರ್ಣಯ ಅನಲು ಸಮನೆ ಮನೆಗೆ ಪೇಳ ಬಂದೆ ಅನಾಥ ಬಂದು ಹಯವದನ ಗೋವಿಂದ. ಹರೇ ಶ್ರೀನಿವಾಸ.